ನಮ್ಮ ಚಿಂತನೆ ಇದೆ, ಸರ್ಕಾರದ ಚಿಂತನೆ ಇದೆ. ULB ಬಸವ ಅಂಬೇಡ್ಕರ್ ವಾಕ್ಯದಲ್ಲಿ ಏನಿವತ್ತು 1,20,000 ಕೊಡ್ತೀವಿ, ಅದಕ್ಕೆ ಜನರಲ್ಗೆ 3.5 ಲಕ್ಷ ಮಾಡಬೇಕು, SC/ST 4 ಲಕ್ಷ ಮಾಡಬೇಕಂತ ಚಿಂತನೆ ಇದೆ. ಅದ್ರ ಜೊತೆಯಲ್ಲಿ ಸದಸ್ಯರು ಹೇಳ್ದಂಗೆ ಬಡವ್ರ ಮನೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಈಗ ನಮ್ಮ ಸ್ಲಮ್ ಬೋರ್ಡ್ದೇ ಉದಾಹರಣೆ ನಾನು ಕೊಡ್ತೀನಿ. ನಾನು ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು 10 ವರ್ಷ ಹಿಂದೆ ಸ್ಯಾಂಕ್ಷನ್ ಆಗಿರೋದು, ಈಗಿಲ್ಲ, 10 ವರ್ಷ ಹಿಂದೆ ಸ್ಯಾಂಕ್ಷನ್ ಆಗಿರೋದು. ಈಗ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ ಜನರಲ್ಗೆ 1.5 ಲಕ್ಷ ಕೊಡ್ತಾರೆ, SC/ST ಇದ್ರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತೊಗೊಂಡ್ರೆ 3 ಲಕ್ಷ ಆಗ್ತದೆ. 4.5 ಲಕ್ಷ ಬಡವ್ರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಸ್ಲಮ್ ಬೋರ್ಡ್ಗೆ 1,80,253 ಮನೆಗೆ 7,400 ಕೋಟಿ. ಅದೇ ಥರ ರಾಜೀವ್ ಗಾಂಧಿ ಆಶ್ರಯ ಮನೆಗಳು ಅಂತೀವಿ ನಾವು, ಅದಕ್ಕೆ 47,860 ಮನೆಗೆ 2,100 ಕೋಟಿ. ಒಟ್ಟಾಗಿ 9,500 ಕೋಟಿ ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿತ್ತು. ಬರೀ 10 ವರ್ಷದಲ್ಲಿ ಬೆನಿಫಿಷರಿ ಬರೀ ಕೊಟ್ಟಿರೋದು 310 ಕೋಟಿ ಕೊಟ್ಟವ್ರೆ. ಯಾರು 5,000 ಕೊಟ್ಟವ್ರೆ, 10,000 ಕೊಟ್ಟವ್ರೆ, 15,000 ಆದಮೇಲೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಮೊನ್ನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ನಾನು ಸರ್, ಹಿಂದಿನ ಸರ್ಕಾರದಲ್ಲೇ ನಾವು ಮನೆಗಳಿಗೆ ಸ್ಯಾಂಕ್ಷನ್ ಮಾಡಿದ್ವು, ಬಡವ್ರಿಗೆ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಅಂದರೆ 7.5 ಲಕ್ಷದಲ್ಲಿ 4.5 ಲಕ್ಷ ಬಡವ್ರು ಕೊಡಬೇಕಾಗ್ತದೆ, ಅವ್ರು ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಕಣ ಅಂತ ಹೇಳ್ಬಿಟ್ಟು 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಸರ್ಕಾರ ವತಿಯಿಂದಾನೆ 4 ಲಕ್ಷ ರೂಪಾಯಿ ಕೊಡಬೇಕಂತ ತೀರ್ಮಾನ ಮಾಡಿ, ಹೋದ ವರ್ಷದಲ್ಲಿ ನಾವು 10 ವರ್ಷದ ಒಂದು ಮನೆ ಕೊಟ್ಟಿರಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ, 36,789 ಮನೆಗಳು ಕೊಟ್ವಿ. ಈಗ ಬರೋ ತಿಂಗಳು ಜನವರಿಯಲ್ಲಿ 24ನೇ ತಾರೀಕಿಗೆ 42,000 ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ನಾವು ಸರ್ಕಾರ ವತಿಯಿಂದಾನೆ. ಹಾಗಾಗಿ ನಾವು 3.5-4 ಲಕ್ಷ ಮಾಡಬೇಕಂತ ಸರ್ಕಾರದ ಚಿಂತನೆ ಇದೆ. ಬಡವರು ಒಳ್ಳೇದು ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಬರೋ ಬಜೆಟಲ್ಲಿ ಮಾಡುವ ಅಂತ ಹೇಳಿದ್ದಾರೆ.